guys, welcome back to my channel. Bunny within vlog start ಮಾಡೋಣ. Come let's go. This vlog is about unboxing vlog. So unboxing ಮಾಡ್ತಾ ಇದ್ದೀನಿ and ಇದನ್ನ ತಗೊಂಡು 3 days ಆಯ್ತು. ಸೊ ಇವತ್ತು unboxing ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಕೂಡ ನೋಡಿಲ್ಲ. ಸೊ ಇದು ತೊಗೊಂಡಿದ್ದೀನಿ. ಸೊ ಮನಿ ಸೇವ್ ಮಾಡಬೇಕು ಅಂತ ಹೇಳಿ ದುಡ್ಡನ್ನು ಸೇವ್ ಮಾಡಬೇಕು ಆ್ಯಂಡ್ ಅದರಿಂದ ಏನಾದರೂ ಏನೋ ನನಗೆ ತುಂಬ ಇಷ್ಟವಾಗಿರೋದು ಪರ್ಚೇಸ್ ಮಾಡಬೇಕು ಅಂತ ಇದನ್ನು ತೊಗೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ದುಡ್ಡು ಹಾಕೋದಿದೆ ಆ್ಯಂಡ್ ಇದರಲ್ಲಿ ಮತ್ತೆ ಏನು ಓಪನ್ ಮಾಡೋಕ್ಕಾಗಲ್ಲ. ಅಂದರೆ ನಾವು ಇನ್ ಕೇಸ್ ನಮಗೆ ದುಡ್ಡು ಬೇಕು ಅಂದರೆ ಅದನ್ನು ಡೈರೆಕ್ಟಾಗಿ ಹೊಡಿಬೇಕು. ಸೊ ಅದರ್ವೈಸ್ ಇನ್ನೂ ಒಂದು ಆಪ್ಷನ್ ಸ್ಕ್ರೂ ಕೊಟ್ಟಿದ್ದಾರೆ. ವಿಲ್ಸಿ ಸ್ಕ್ರೂ ಯೂಸ್ ಮಾಡ್ಬೋದು ಅನ್ಕೋತೀನಿ. ನನಗೆ ಏನಾದರೂ ಅಂದರೆ ಲಾಸ್ಟಲ್ಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಇದನ್ನು ಯೂಸ್ ಮಾಡೋದು. ಆ್ಯಂಡ್ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಅಂದರೆ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 100 ರುಪೀಸು. ಇದ್ರ ಮೇಲೆ ಗೀಟ್ ಹಾಕೋದು ಈ ರೀತಿ. ಇದು ಹಾಕಿದ ತಕ್ಷಣ ಇದಕ್ಕೆ ಈ ರೀತಿ ಗೀಟ್ ಹಾಕೋದು. ಸೊ ಈ ರೀತಿ ಇದೆ. ಸೊ ನೋಡೋಣ ಯಾವಾಗ ಕಂಪ್ಲೀಟ್ ಮಾಡ್ತೀನಿ, ಅವಾಗ ನಿಮಗೆ ಲಾಗ್ ಜೊತೆ ಬರ್ತೀನಿ. ಸೊ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ತಕ್ಷಣಕ್ಕೆ ಇಷ್ಟೆಲ್ಲ ಒಂದೆರಡು ಲೈನ್ ಹಾಕ್ಬಿಡ್ತೀನಿ, ಕಂಪ್ಲೀಟ್ ಮಾಡಿಬಿಡ್ತೀನಿ. ಇನ್ನು ಇಷ್ಟ ಇದೆ. ಇದರಲ್ಲಿ ಜಾಸ್ತಿ 500 ಜಾಸ್ತಿ ಇರೋದು, 100 200 ತುಂಬ ಕಡಿಮೆ ಇದೆ, ಜಾಸ್ತಿ 500. ಸೊ ಎಲ್ಲ ಸೇರಿ 1 ಲ್ಯಾಕ್ ಆಗುತ್ತೆ. ಸೊ ನೋಡೋಣ ನಾನು ಯಾವಾಗ ಕಂಪ್ಲೀಟ್ ಮಾಡ್ತೀನಿ ಆವಾಗ ಇದನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಾನು ಇವಾಗ ತೋರಿಸ್ತಾ ಇರೋದು ಪ್ಯೂರ್ ಕಾಟನ್ ಸ್ಯಾರಿ. ನನಗಂತೂ 2 ಕಲರ್ ತುಂಬಾ ಇಷ್ಟ ಆಯಿತು. ಆನ್ಲೈನಲ್ಲೇ ನೋಡಿದಾಗ ಈ 2 ಕಲರ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸೊ ಇದೇನೇ ಸ್ಯಾರಿ ಕಲರ್ ಅಂದ್ಕೊಂಡಿದ್ದೆ. ತುಂಬ ಲೈಟಾಗಿ ಅನಿಸ್ತಾ ಇತ್ತು ನನಗೆ. ಆ್ಯಕ್ಚುಲಿ ಇದೇನು ಲೈಟ್ ಗ್ರೀನ್ ಇದೆಯಲ್ಲ ಅದೇನೇ ಸ್ಯಾರಿ ಕಲರ್ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಇನ್ನೊಂದು ಡಾರ್ಕ್ ಗ್ರೀನ್ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಸ್ಯಾರಿ ರೆಡ್ ಸ್ಯಾರಿ ವೈಟ್ ಹಾರ್ಟ್ ಪ್ರಿಂಟ್ ಇರೋದು. ಸೊ ಇದು ಆ್ಯಕ್ಚುಲಿ ನಮ್ಮ ಅಮ್ಮನಿಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದು ಅವರಿಗೋಸ್ಕರ ಅಂತ ತೊಗೊಂಡಿತ್ತು. ಇವಾಗ ನಾನು ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಬೇಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. 2 ಸ್ಯಾರಿ ಪ್ಲಸ್ ಇದೊಂದು 3 ಸ್ಯಾರಿನೂ ಟೋಟಲ್ 3 ಸ್ಯಾರಿ ಪರ್ಚೇಸ್ ಮಾಡಿದ್ದೆ ಅವ್ರಿಗೋಸ್ಕರ ಅಂತ ಹೇಳಿ. ಸೊ ಇದೆಲ್ಲ ಆದಮೇಲೆ ನಾನು ಊರಿಗೆಲ್ಲ ಹೋಗಬೇಕು. ಸೊ ಹಂಗಾಗಿ ರಿಟರ್ನ್ ಆಪ್ಷನ್ ಎಲ್ಲ ಹೋಗಿರುತ್ತೆ. ಸೊ ಹಂಗಾಗಿ ಬೇಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಬ್ಲೂ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಉಟ್ಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಇದು ಪ್ಯೂರ್ ಕಾಟನ್ ಸ್ಯಾರಿ. ನನಗಂತೂ ತುಂಬಾ ಇಷ್ಟ ಆಯಿತು. ಟ್ರೆಂಡಿಂಗ್ ಅನ್ನೋಕ್ಕಿಂತನೂ ನಂಗೆ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ ಇಷ್ಟನೇ ಆಯ್ತು ಅಂತ ಅನ್ಬೋದು. ಆ್ಯಂಡ್ ಅದು ಇನ್ನೊಂದು ಕಲರ್ ಇದೆ, ಬ್ಲೂ ಕಲರ್. ಅದು ಕೂಡ ಇವಾಗ ಜಸ್ಟ್ ತೋರಿಸಿದೆ ಅಲ್ವಾ. ಸೊ ಆ ಕಲರ್ ಕೂಡ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇನ್ನೊಂದು ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಮತ್ತು ಅದು ಅಮ್ಮನಿಗೋಸ್ಕರ ಅಂತ ಆರ್ಡ್ರ್ ಮಾಡಿದ್ದು. ಸೊ ಹೋಗಿ ಕೊಟ್ಟು ಬಂದೆ ಆ್ಯಂಡ್ ಅದು ಇಷ್ಟ ಆಯಿತು. ಆ್ಯಂಡ್ ಇದು ರಿಟರ್ನ್ ಮಾಡಿ ಅಂತ ಹೇಳಿದರು. ಅಂದರೆ ಈ ಕಲರ್ ಇಷ್ಟ ಆಗಿಲ್ಲ ಅನ್ಸುತ್ತೆ. ಸೊ ಬ್ಲ್ಯಾಕ್ ಆರ್ಡ್ರ್ ಮಾಡು ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ಬಟ್ ನಾನೇ ಇದನ್ನು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟೊಂದು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಂಗಾಗಿ ನಾನೇ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಬ್ಲೌಸ್ ಇಲ್ಲ ನನ್ನ ಹತ್ರ ಒಂದು ಸ್ಟಿಚ್ ಮಾಡಿಸ್ಕೋಬೇಕು, ಇಲ್ಲಾಂದರೆ ತೊಗೊಂಡ್ಬರ್ಬೇಕು. ಇಲ್ಲಾಂದರೆ ನಾನೇ ಸ್ಟಿಚ್ ಮಾಡ್ತೀನಿ. ಸೊ ನನಗಂತೂ ಈ ಕಲರ್ ಕೂಡ ಇಷ್ಟ ಆಯಿತು. ಸುಮ್ಮನೆ ರಿಟರ್ನ್ ಮಾಡೋದು ಬೇಡ ಅಂತ. ಸೊ ನೋಡಿ ಎಷ್ಟೊಂದು ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ಉಟ್ಕೊಂಡು ಕೂಡ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಪ್ಯೂರ್ ಕಾಟನ್ ಇದೆ, ಖಾದಿ ಕಾಟನ್ ಅಂತ ಹೇಳ್ತಾರಲ್ವ ಅದು. ಆ್ಯಂಡ್ ಇದು ಕೆಲವರಿಗೆ ಕಾಟನ್ ಬಟ್ಟೆನೇ ಜಾಸ್ತಿ ಇಷ್ಟ ಆಗುತ್ತಲ್ವ ಅಂಥವ್ರಿಗೆ ಇದು. ಆ್ಯಂಡ್ ನಾನು ಅಕ್ಕನಿಗೆ ಕೇಳಿದೆ, ಅವರು ಬೇಡ ಅಂತ ಹೇಳಿದ್ರು. ನಾನು ಕಾಟನ್ ಎಲ್ಲ ಉಟ್ಕೊಳ್ಳೋಲ್ಲಮ್ಮ ಬೇಡ ಅಂತ ಹೇಳಿ, ಅಜ್ಜಿ ಉಟ್ಕೊಳ್ಳೋ ಸಾರಿ ಅಂತ ಹೇಳಿ. ಸೊ ಇಟ್ಸ್ ಓಕೆ. ನಾನು ಉಟ್ಕೊಂಡಿದ್ದೆ. ಸೊ ಅದನ್ನು ನೋಡಿ ಅಮ್ಮ ತುಂಬ ಇಷ್ಟಪಟ್ಟಿದ್ರು. ಸೊ ಹಂಗಾಗಿ ರೆಡ್ ಕಲರ್ ಆರ್ಡರ್ ಮಾಡಿದ್ದೆ. ಸೊ ಇದು ತುಂಬಾ ಇಷ್ಟ ಆಯ್ತಿದೆ ಅವ್ರಿಗೆ. ಸೊ ವೈಟ್ ಕಲರ್ ಏನು ತುಂಬ ಅಂದರೆ ಸಿಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತಮ್ಮ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಂಗಾದ್ರೆ ನಾನು ನಿಮ್ಗೆ ಆರ್ಡರ್ ಮಾಡ್ತೀನಿ ಅಂತೇಳಿ ರೆಡ್ ಕಲರ್ ಆರ್ಡರ್ ಮಾಡಿದೆ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ನಾನು ಅವ್ರಿಗೆ ಕೊಟ್ಟು ಅದಾದಮೇಲೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಬೇಗನೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ಅವ್ರಿಗೆ ಇಷ್ಟ ಆಯಿತು. 2 ಸ್ಯಾರಿನೂ ಇಷ್ಟ ಆಯಿತು. 1 ಸ್ಯಾರಿ ಮಾತ್ರ ಕಲರ್ ಚೇಂಜ್ ಮಾಡು ಅಂತ ಹೇಳಿದ್ದಾರೆ. ಸೊ ಗ್ರೀನ್ ಸ್ಯಾರಿ, ಬಟ್ ಅದನ್ನು ನಾನೇ ಇಟ್ಕೋತೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.